टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟ್ ಡೇ ಇವತ್ತು. ಕಪಿಲ್ ಸಿಬಲ್ ಅವರ ವಾದ ಮಂಡನೆ ಆಗುತ್ತೆ. ವಾದ ಮಂಡನೆ ಆದಮೇಲೆ ಇವತ್ತೇ ತೀರ್ಪು ಪ್ರಕಟ ಆಗಬಹುದು. ಇವತ್ತೇ, ಇಲ್ಲ ಅಂದ್ರೆ ಆ ತೀರ್ಪನ್ನ ಕಾಯ್ದಿರಿಸಬಹುದು. ಅಂತಿಮ ಹಂತದ ವಿಚಾರಣೆ ಇವತ್ತು ಕಪಿಲ್ ಸಿಬಲ್ ವಾದ ಮಂಡನೆ ಮಾಡ್ತಾರೆ. ಹಿಂದೆ ಕೋರ್ಟ್ ಹೇಳಿರುವಂಥ ಮಾತಿದೆಯಲ್ಲ, ಅದನ್ನು ಗಮನದಲ್ಲಿಟ್ಕೊಂಡು ನಾವು ಮಾತಾಡಬೇಕು. ಯಾಕೆ, ಯಾವ ಕಾರಣದಿಂದ ಇವ್ರನ್ನ ಈ ಬೇಲನ್ನು ಕ್ಯಾನ್ಸಲ್ ಮಾಡಬಾರದು ಹೇಳಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ದಿದೆಯಲ್ಲ, ಯಾಕೆ ರದ್ದು ಮಾಡಬಾರದು ಹೇಳಿ ಅಂತ ಕೇಳಿದ್ದಿದೆಯಲ್ಲ, ಇದೇ ಮನೋಭಾವನೆ ಇವತ್ತು ಏನಾದರೂ ಇತ್ತು ಅಂತಂದರೆ ದರ್ಶನ್ ಅವರಿಗೆ ಸಂಕಷ್ಟ ಖಚಿತ. ಆದರೆ ಎಷ್ಟರ ಮಟ್ಟಿಗೆ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟನ್ನು ಕನ್ವಿನ್ಸ್ ಮಾಡ್ತಾರೆ ನ್ಯಾಯಾಧೀಶರನ್ನ, ಅದರ ಮೇಲೆ ಇದೆಲ್ಲದೂ ಕೂಡ ಡಿಪೆಂಡ್ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ಇವತ್ತು, ವೆರಿ ಇಂಪಾರ್ಟೆಂಟ್ ಡೇ ಇವತ್ತು. ಯಾಕಂದರೆ ಈ ಹಿಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರುವಂಥ ರೀತಿ ಇದೆಯಲ್ಲ, ಅದೇ ಮನೋಭಾವನೆ ಏನಾದರೂ ಮುಂದುವರೆದರೆ ದರ್ಶನ್ ಅವರಿಗೆ ಸಂಕಷ್ಟ ಖಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಈ ಕೋರ್ಟಿನ ಸಂದರ್ಭದಲ್ಲಿ ಅಂದರೆ ಒಪಿನಿಯನ್ ಹೇಳುವಂಥದ್ದು ಬೇರೆ, ತೀರ್ಪು ಬೇರೆ ಇರೋದನ್ನು ಕೂಡ ನಾವು ಕಂಡಿದ್ದೀವಿ. ಅಂದರೆ ಕಪಿಲ್ ಸಿಬಲ್ ಎಷ್ಟರ ಮಟ್ಟಿಗೆ ಈ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲದೂ ಕೂಡ ಡಿಪೆಂಡ್ ಆಗುತ್ತೆ. ಎಷ್ಟೊತ್ತಿಗೆ ಈ ವಾದ ಮಂಡನೆ ಶುರುವಾಗುತ್ತೆ ಹರೀಶ್? ಹೌದು ರಂಗನಾಥ್, ದರ್ಶನ್ಗೆ ಈಗ ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನ ಉಳಿಸಿಕೊಳ್ಳೋಕೆ ದರ್ಶನ್ ಪರ ವಕೀಲರಿಗೆ ಇವತ್ತು ಕೊನೆಯ ಅವಕಾಶ ಇರುವಂತಹದ್ದು. ಇವತ್ತು ಅಂತಿಮ ವಾದವನ್ನ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಅವರು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಬಹುಮುಖ್ಯವಾಗಿ ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಮಹಾದೇವನ್ ಅವರ ಪೀಠದಲ್ಲಿ 10:45 ಸುಮಾರಿಗೆ ವಿಚಾರಣೆ ಬರುವಂತಹ ಸಾಧ್ಯತೆ ಇದೆ. ಇವತ್ತೇ ಕಪಿಲ್ ಸಿಬಲ್ ಅವರು ಸಂಪೂರ್ಣವಾದಂತಹ ಪ್ರತಿವಾದವನ್ನ ಮಂಡಿಸ್ತಾರೆ. ಈಗಾಗಲೇ ರಾಜ್ಯ ಸರ್ಕಾರ ವಾದವನ್ನ ಮಂಡಿಸಿದೆ. ದರ್ಶನ್ಗೆ ಯಾಕೆ ಬೇಲ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದ ವಿವರವಾದ ವಾದವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಮುಂದೆ ಇಟ್ಟಿರುವಂತದ್ದು. ದರ್ಶನ್ ಈಗಾಗಲೇ ಸಾಕ್ಷಿಗಳ ಜೊತೆ ಒಡನಾಟದಲ್ಲಿರುವಂತಹದ್ದು, ಅನೇಕ ಕಾರ್ಯಕ್ರಮಗಳಲ್ಲಿ ಸಾಕ್ಷಿಗಳ ಜೊತೆ ಕಾಣಿಸಿಕೊಂಡಿರುವಂತದ್ದಾಗಿರ್ಬೋದು. ಬೆನ್ನು ನೋವು ಅನ್ನುವಂತ ನಿಟ್ಟಿನಲ್ಲಿ ಅವರು ಕಾರಣವನ್ನ ಕೊಟ್ಟಿದ್ರು. ಆ ಬೆನ್ನು ನೋವು ಕಾರಣದ ಜೊತೆಗೆ ಆದ ವಿದೇಶದಲ್ಲಿ ಕೂಡ ಪ್ರಯಾಣ ಮಾಡಿರುವಂತಹದ್ದು, ತನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಅದರಲ್ಲೂ ಬಹು ಮುಖ್ಯವಾಗಿ ರೇಣುಕಾ ಸ್ವಾಮಿ ಕೊಲೆಯನ್ನ ಅತ್ಯಂತ ಭೀಕರವಾಗಿ ಮಾಡಲಾಗಿತ್ತು, ಮತ್ತೆ ದರ್ಶನ್ ಕುಮ್ಮಕ್ಕಿತ್ತು. ದರ್ಶನ್ ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಸಂಪೂರ್ಣವಾದಂತಹ ಸಾಕ್ಷ್ಯಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಬೇಲ್ ಕ್ಯಾನ್ಸಲ್ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರು ಸಮರ್ಥವಾಗಿ ವಾದವನ್ನ ಮಂಡಿಸಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳಿತ್ತು. ದರ್ಶನ್ ಬಂಧನಕ್ಕೆ ಸಿಕ್ಕಿರುವಂತಹ ಲೀಡ್ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿತ್ತು. ಅದಕ್ಕೆ ಬೇಕಾದಂತಹ ಸಂಪೂರ್ಣ ದಾಖಲೆಗಳನ್ನ ಈಗ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದೆ. ಸುಪ್ರೀಂ ಕೋರ್ಟ್ ಕೂಡ ಕಳೆದ ವಿಚಾರಣೆ ಹೇಳಿತ್ತು, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ದಾಖಲೆಗಳು ಏನಿದೆ ಸಂಪೂರ್ಣ ನಮಗೆ ಮನವರಿಕೆ ಆಗಿದೆ. ಮತ್ತೆ ಈ ಹಿಂದೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶ ಏನಿದೆ, ಈ ಆದೇಶದಲ್ಲಿ ನ್ಯಾಯಾಧೀಶರ ಚಡಪಡಿಕೆ ಎದ್ದು ಕಾಣ್ತಾ ಇತ್ತು. ಅಂದ್ರೆ ದರ್ಶನ್ಗೆ ಹೇಗಾದ್ರೂ ಜಾಮೀನು ಕೊಡಬೇಕು ಅನ್ನುವಂತಹ ಚಡಪಡಿಕೆ ಈ ಆದೇಶದಲ್ಲಿ ಇತ್ತು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಗಮನಿಸಿರುವಂತಹದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ದರ್ಶನ್ಗೆ ಬಹಳಷ್ಟು ಪ್ರಮುಖವಾದಂತಹ ದಿನ ಆಗಿದೆ. ಕೊನೆಯ ಅವಕಾಶ ಈಗ ದರ್ಶನ್ಗೆ ಇರುವಂತದ್ದು ಕೊನೆಯ ಅವಕಾಶ. ಕಪಿಲ್ ಸಿಬಲ್ ಅವರು ದರ್ಶನ್ ಅವರನ್ನ ಪಾರ್ ಮಾಡ್ತಾರಾ, ಬಚಾವ್ ಮಾಡ್ತಾರಾ ಅನ್ನುವಂತಹದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತಹದ್ದು. ಇವತ್ತು ಕಪಿಲ್ ಸಿಬಲ್ ವಾದ ಆದ ಬಳಿಕ ಬಹುತೇಕ ಇವತ್ತೇ ಆದೇಶವನ್ನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ರಂಗನಾಥ್, ಏನು ಆದೇಶ ಬರುತ್ತೆ ಅದು, ಯಾಕಂದ್ರೆ ಇಡೀ ಕರ್ನಾಟಕ ಕಾಯ್ತಾ ಇದೆ ಏನಾಗಬಹುದಪ್ಪ ಅಂತ. ಅದರಲ್ಲೂ ದರ್ಶನ್ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಏನಾಗುತ್ತೆ ಅಂತ. ಏನು ಬೇಕಾದರೂ ಆಗಬಹುದು, ಆದರೆ ಎಷ್ಟರ ಮಟ್ಟಿಗೆ ಈ ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಪಾಯಿಂಟ್ ಆಧಾರ ಇಟ್ಕೊಂಡು ಅದರ ಮೇಲೆ ಇದೆಲ್ಲದೂ ಕೂಡ ಡಿಪೆಂಡ್ ಆಗಿದೆ.